ಚಂದ್ರಶೇಖರ ಸ್ವಾಮೀಜಿ ಭೇಟಿಗೆ ಬಿಜೆಪಿ ನಾಯಕರ ನಿಯೋಗ. ಸ್ವಾಮೀಜಿ ಭೇಟಿಯಾದ ವಿಜಯೇಂದ್ರ, ಅಶ್ವತ್ಥ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಿಜೆಪಿ ನಾಯಕರು ಅನಾರೋಗ್ಯ ನಿಮಿತ್ತ ಅವರು ಈಗ ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಕ್ಯಾನ್ಸರ್ ಇದೆ, ವೈದ್ಯರ ಸಲಹೆ ಕೂಡ ಇದೆ. ಇದರ ನಿಮಿತ್ತ ಅವರು ಈಗ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇದು ಎರಡನೇ ಬಾರಿ ಅವರ ಹೇಳಿಕೆಯ ನಂತರದಲ್ಲಿ ಬಿಜೆಪಿ ನಾಯಕರು ಮಠಕ್ಕೆ ತೆರಳುತ್ತಾ ಇರೋದು, ಶ್ರೀಗಳನ್ನ ಭೇಟಿ ಮಾಡ್ತಾ ಇರೋದು. ಯಾವಾಗ ನೋಟಿಸ್ ಕೊಡ್ಲಾಯ್ತೋ ಆ ಕ್ಷಣಕ್ಕೆ ಅಶ್ವತ್ಥ ನಾರಾಯಣ್ ಮತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಹೋಗಿದ್ರು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಶ್ವತ್ಥ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಹೋಗಿ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ದ್ವೇಷ ಸರಿಯಾಗಬೇಕು ಅನ್ನುವಂತ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಕೊಡಲಾಗಿದೆ. ಚಂದ್ರಶೇಖರ ಶ್ರೀಗಳನ್ನ ಬಿಜೆಪಿ ನಾಯಕರು ಭೇಟಿ ಮಾಡಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಅವರು ಭೇಟಿ ಮಾಡಿದ್ರು, ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಹೇಗಿದ್ದೀರಿ, ಏನು ಹೇಳಿದ್ದಾರೆ ವೈದ್ಯರು ಅಂತ. ಮತ್ತು ನೀವು ಚಿಂತೆಗೆ ಒಳಗಾಗಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ನಿಮ್ಮ ಹೇಳಿಕೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ನಿಲ್ಲೋ ಮೂಲಕವಾಗಿ ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿದೆ ಅಂತ ನಾವು ಭಾವಿಸಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ದ್ವೇಷವನ್ನು ಮಾಡ್ತಾ ಇದೆ. ಅದು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಒಬ್ಬ ಸಮುದಾಯದ ಸ್ವಾಮೀಜಿ, ಮಠದ ಸ್ವಾಮೀಜಿಯ ವಿರುದ್ಧವಾಗಿಯೂ ಕೂಡ FIR ದಾಖಲು ಮಾಡಿಕೊಳ್ಳೋ ಮೂಲಕವಾಗಿ ಒಕ್ಕಲಿಗರ ವಿರೋಧಿ ಅನ್ನೋ ಪಟ್ಟವನ್ನು ಕಟ್ಕೊಳ್ಳಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಮಾತುಗಳನ್ನು ಈ ಹಿಂದೆ ಕೂಡ ಆಡಿದ್ರು. ಸೊ ಈಗ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ ನಂತರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆದಿಯಾಗಿ ಎಲ್ಲರೂ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ರೈತರ ಜಮೀನು ಯಾವ ರೀತಿ ವಕ್ಫು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿದೆ. ಇವತ್ತು ಯಾರೋ ಸಮುದಾಯದಿಂದ ಜನರು ವಕ್ಫಿಗೆ ದಾನ ಮಾಡೋಂಥದ್ದನ್ನ ಅದು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಯಾವ ಟೈಟಲ್, ಏನು ಕಾನೂನನ್ನು ವಕ್ಫಿನ ವಿಚಾರದಲ್ಲಿ ಇವರಿಗೆ ಉಸಿರಿಲ್ಲ, ಬಾಯಿ ಇಲ್ಲ, ಮಾತಿಲ್ಲ, ಕಾನೂನಿಲ್ಲ. ಇಂಥ ಸರ್ವಾಧಿಕಾರ ಇರುವಂಥ ವಕ್ಫ್ ಕಾಯ್ದೆ, ಕಾನೂನು ಯಾವ ರೀತಿ ಜನ ವಿರೋಧಿಯಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನಕ್ಕೆ ಗೊತ್ತಿದೆ. ಈ ವಿಚಾರದಲ್ಲಿ ಪೂಜ್ಯ ಸ್ವಾಮಿಗಳು ಏನೊಂದು ಜನರಿಗಾಗ್ತಿರೋಂಥ ಅನ್ಯಾಯ ಅವರಿಗಾಗ್ತಿರೋ ಅನ್ಯಾಯ ಅಲ್ಲ. ಪೂಜ್ಯ ಶ್ರೀಗಳು ವಕ್ಫ್ ವಿಚಾರದಲ್ಲಿ ಜನರಿಗಾಗ್ತಾ ಇರುವಂತಹ ಅನ್ಯಾಯದ ವಿಷಯವಾಗಿ ಧ್ವನಿ ಎತ್ತಿದ್ರೆ ವಿನಃ ಅದರಲ್ಲಿ ಬೇರೆ ಯಾವುದೇ ರೀತಿಯ ದ್ವೇಷ ಅಡಗಿರಲಿಲ್ಲ. ಆದರೆ ಇದನ್ನು ದ್ವೇಷಪೂರಿತವಾದಂತಹ ವಾತಾವರಣ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.